Hello my dear first page students. Today we will discuss one more informative video that is preparatory exam. ಹೌದಾ ಈಗ annual examination ಫಿಕ್ಸ್ ಅಂತ ಆಗಿರೋದ್ರಿಂದ ಈ preparatory examination ಕ್ವೆಶ್ಚನ್ ಆನ್ಸರ್ಸ್ಗಳು ನಿಮಗೆ ತುಂಬಾನೇ ಅನುಕೂಲ ಆಗ್ತವೆ. ಹಾಗಿದ್ರೆ ಫಸ್ಟ್ ಒನ್ ನೋಡಿ, ಮಿಸ್ಟರ್ ಅಲಿಗೇಟರ್ ಇದು ಯಾವ ಜೊತೆ ಮ್ಯಾಚ್ ಆಗುತ್ತೆ ಅಂದ್ರೆ ದ ರೂಲ್ ಇದರದ್ದು ಬಂದ್ಬಿಟ್ಟು ಕಮಿಷನ್ ಆಫ್ ಎನ್ಕ್ವೈರಿ, ಅದು ಮೆಂಬರ್. ಹೌದಾ, ಹಾಗಿದ್ರೆ ಮಿಸ್ಟರ್ ಫಾಕ್ಸ್ ಏನು ಅಂತ ಅಂದಾಗ ಇದು ಚೇರ್ಮನ್ ಅಂತ ಹೇಳ್ತೀವಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ದೆನ್ ಮಿಸ್ಟರ್ ಲಿಯೋಪಾರ್ಡ್ ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಸೆಕ್ರೆಟರಿ ಆಫ್ ದ ಕಮಿಷನ್ ಆಫ್ ಎನ್ಕ್ವೈರಿ. ಹೀಗಿದ್ರೆ ನಿಮ್ಮ ಫಸ್ಟ್ ಆನ್ಸರೇ ಬಂದ್ಬಿಟ್ಟು ಎ ಅಂತ ತಗೋತೀವಿ. ಅದಕ್ಕೆ ಸ್ವಲ್ಪ ನೀವು ಆಗ ಟೈಮ್ದಾಗ ಗಮನ ಕೂಡ ಇಡಬೇಕಾಗತ್ತೆ. ಸೆಕೆಂಡ್ ಒನ್ ನೋಡಿ, ದ ಲಿಟಲ್ ಒನ್ ಸ್ಪೆಂಡ್ಸ್ ಡ್ಯಾಶ್ ಎಟ್ ಸ್ಕೂಲ್ ಆಂಕ್ಷಿಯಸ್ ಆರ್ ಅಂತ ತಗೋತೀವಿ. ಯಾಕಂದ್ರೆ ಡಿಲೈಟ್ಫುಲ್ ಮೂಮೆಂಟ್ಸ್ ಅಂತ ಯಾವತ್ತೂ ಬರಲ್ಲ ಅದು. ಹೌದಾ, ಹ್ಯಾಪಿ ಟೈಮ್ ಕೂಡ ಬರಲ್ಲ, ಜಾಯ್ಫುಲ್ ಸಮರ್ ಅಂತ ಬರಲ್ಲ. ಆಂಕ್ಷಿಯಸ್ ಆರ್ ಅಂದ್ರೆ ನರ್ವಸ್ ಒಂದು ಸಮಯವನ್ನು ಆ ಮಗು ಕಳೆಯುತ್ತೆ. ಓಕೆ, ದ ಸ್ಟ್ರೇಂಜರ್ ಹೂ ಸೇವ್ಸ್ ದ ನ್ಯಾರೇಟ್ ಫ್ರಮ್ ದ ಹ್ಯುಮಿಲೇಷನ್ ಇನ್ ಓರೋ ಮನುಷ್ಯಂ ಹ್ಯಾಡ್. ಹೌದಾ, ಆ ಸ್ಟ್ರೇಂಜರ್ ಬಂದಿರ್ತಾನಲ್ಲ ಅವನಿಗೆ ಯಾವ ರೀತಿ ಒಂದು ಫಿಸಿಕಲ್ ಅಪಿಯರೆನ್ಸ್, ಯಾವ ರೀತಿ ಅವ ಇರ್ತಾನೆ ಅಂತಂದ್ರೆ ನೋಡಿ ದಿಸ್ ಒನ್. ಸೊ ಹಿ ಹ್ಯಾಡ್ ಬ್ಲೂ ಐಸ್ ಅಂಡ್ ಹ್ಯಾಂಡಲ್ ಬಾರ್ ಮಿಸ್ಟೇಕ್ ಅಂತ ಬರೀತೀವಿ. ಇನ್ ಫೋರ್ತ್ ಬಂದ್ಬಿಟ್ಟು ಮನಿ ಮ್ಯಾಡ್ನೆಸ್, ಹಿ ಸೋ ಟೆರಿಫೈಡ್ ಆಫ್ ಅಂತಂದ್ರೆ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಆಫ್ ಮ್ಯಾನ್ ಕೈಂಡ್ ಅಂತ ಬರೀಬೇಕಾಗುತ್ತೆ. ಇನ್ನು ಫಿಫ್ತ್ ಬಳಿ ಎರಡು ಕ್ವಶನ್ ಕೇಳಿರ್ತಾರೆ. ಪೋಯೆಟ್ ಸೇಸ್ ದಟ್ 300,000 ಗಾಡ್ ಶೆಲ್ಟರ್ ಎಲ್ಲಿ ಇರ್ತಾವೆ ಈ 3,100 ಗಾಡ್ಸ್ ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಎಲ್ಲಿ ಅಂತಂದ್ರೆ ದ ಸ್ಯಾಕ್ ಕೌ, ಆ ಪವಿತ್ರವಾದ ಗೋಮಾತೆ ಆಕಳ ಅಂತ ಹೇಳ್ತೇವಲ್ಲ ಅದರಲ್ಲಿ ಇಷ್ಟು ದೇವತೆಗಳು ಇರ್ತವೆ. ದೇವತೆಗಳು ಅಂತ ಅನ್ಬೋದು ಅಥವಾ ಗಾಡ್ಸ್ ಅಂತ ಹೇಳ್ತೇವೆ ಇರ್ತಾವೆ ಅಂತ ಅನ್ಬೋದು. ಒಮ್ಮೆ ಹೀಗೂ ಕ್ವೆಶ್ಚನ್ ಕೇಳ್ತಾನೆ, ಇನ್ನೊಮ್ಮೆ ಏನು ಕೇಳ್ತಾನೆ ಅಂದ್ರೆ ಈ ಕವದಲ್ಲಿ ಎಷ್ಟು ಗಾಡ್ಸ್ ಇರ್ತಾರೆ ಅಂತಂದಾಗ ಅವಾಗ ನೀವು 300,000 ಗಾಡ್ಸ್ ದೇ ವಿಲ್ ಟೇಕ್ ಶೆಲ್ಟರ್ ಇನ್ಸೈಡ್, ಈ ರೀತಿ ಎರಡೂ ಕ್ವೆಶ್ಚನ್ ಕೂಡ ಕೇಳ್ಬೋದು. ಇನ್ನು ಸಿಕ್ಸ್ತ್ ಬಂದ್ಬಿಟ್ಟು ಇನ್ ದ ವಾಚ್ಮನ್ ಆಫ್ ದ ಲೇಕ್ he has received the greatest gift from his father-in-law. ಯಾರು ಅಂತಂದ್ರೆ ಮಾರ. ಹೀಗೂ ಕೇಳ್ಬೋದು, ಮಾರ ಯಾರಿಂದ ಗ್ರೇಟೆಸ್ಟ್ ಗಿಫ್ಟ್ ಅನ್ನು ತಗೊಂಡಾನೆ ಅಂತಂದ್ರೆ ಫಾದರ್ ಇನ್ ಲಾ, ಅಂದ್ರೆ ದಟ್ ಇಸ್ ವಾಟ್ ಇನ್ ದ ಫಾರ್ಮ್ ಆಫ್ ಪನಿಷ್ಮೆಂಟ್. ಸೊ ಯಾವ ರೀತಿ ಕ್ವಶನ್ಸ್ ಕೇಳಿದ್ರೂ ಕೂಡ ತಮಗೆ ಬರೀಲಿಕ್ಕೆ ಒಂಥರ ಬರಬೇಕು ಅನ್ನೋ ವಿಚಾರ ಅಷ್ಟೇ. ಓಕೆ, ಹೌ ಮೆನಿ ಚಿಲ್ಡ್ರನ್ ಫಾರ್ಮರ್ ವೈಫ್ದಲ್ಲಿ ಎಷ್ಟು ಚಿಲ್ಡ್ರನ್ ಇರ್ತಾರೆ ಅಂತಂದ್ರೆ ದಿಸ್ ಇಸ್ ವಾಟ್ ಇಸ್ 4 ಚಿಲ್ಡ್ರನ್ ಅಂತ ಬರೀಬೇಕಾಗುತ್ತೆ. ಫೆಡ್ರಿಕ್ ಡಗ್ಲಾಸ್ ಮದರ್ ವಾಸ್ ಹೈರ್ಡ್ ಬೈ. ಹೌದಾ, ಎಲ್ಲಿ ಒತ್ತೆಯಾಳಾಗಿ ಕೆಲಸ ಮಾಡ್ತಿರ್ತಾಳೆ ಅಂತಂದ್ರೆ ಮಿಸ್ಟರ್ ಸ್ಟೇವರ್ಡ್ ಅಂತ ಬರೀಬೇಕಾಗುತ್ತೆ. ಈ 9 ಬಂದ್ಬಿಟ್ಟು ಇನ್ಸ್ಪೈಟ್ ಆಫ್ ಅರ್ನಿಂಗ್ ಮೋರ್ ನಿಕೋಲ್ ಅಂಡ್ ಜಾಕೋಬ್ ಡೋಂಟ್ ಸ್ಪೆಂಡ್ ಮನಿ ಆನ್ ಫುಡ್ ಅಂಡ್ ಕ್ಲಾತಿಂಗ್. ನೋಡಿ ಎಷ್ಟೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಬೆಳಿಗ್ಗೆ ಹಿಡ್ಕೊಂಡು ಸಾಯಂಕಾಲ ತನಕ ಇಷ್ಟೆಲ್ಲ ವರ್ಕನ್ನು ಮಾಡ್ತಾ ಇರೋದು ಸಂದರ್ಭದಲ್ಲೂ ಕೂಡ ಹೌದಾ ಅವ್ರು ಯಾವುದೇ ಕಾರಣಕ್ಕೆ ದೇ ವರ್ ನಾಟ್ ಸ್ಪೆಂಡಿಂಗ್ ದ ಮನಿ ಆನ್ ಫುಡ್ ಆ್ಯಂಡ್ ಕ್ಲಾತಿಂಗ್. ದಿಸ್ ಇಸ್ ರೈಟ್ ಸ್ಟೇಟ್ಮೆಂಟ್, ದಿಸ್ ಇಸ್ ರೈಟ್. ಹಾಗಿದ್ರೆ ಸೆಕೆಂಡು ದೇ ವರ್ ಸೇವಿಂಗ್ ಮನಿ ಟು ಗೋ ಅಮೇರಿಕಾ, ನೋ. ಹಾಗಿದ್ರೆ ಆನ್ಸರ್ ಬಂದ್ಬಿಟ್ಟು ಒನ್ಲಿ ಸ್ಟೇಟ್ಮೆಂಟ್ ಇಸ್ ಟ್ರೂ ಅಂತ ನಾವು ಹೈಲೈಟ್ ಮಾಡಬೇಕಾಗತ್ತೆ. ಹೀಗಾಗಿ ಅದ್ರ ಬಗ್ಗೆ ಕೂಡ ತಮಗೆ ಗೊತ್ತು ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ಹಾಗಿದೆ 10th ಒನ್, ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ದಟ್ ಒನ್ಸ್ ಹ್ಯಾಡ್ ಫಾರ್ ಯು ಪ್ರಿಸ್ಕ್ರೈಬ್ಡ್. ಯಾವುದನ್ನು ಹೇಳುತ್ತಂದ್ರೆ ದ ಪೋಯೆಟ್ ಹ್ಯಾಸ್ ಅದರ್ ಸಾರೋಸ್ ಆಫ್ ದ ವರ್ಲ್ಡ್ ಟು ಲುಕ್ ಎಟ್, ಈ ರೀತಿ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮರ್ ಪಾಯಿಂಟ್ ನೋಡಿ, ಎಕ್ಸಾಮಿನೇಷನ್ ದೃಷ್ಟಿಯಿಂದ ದಿಸ್ ಇಸ್ ವೆರಿ ಗ್ರೇಟ್ ಮೂಮೆಂಟ್. ಹೌದಾ, ಅದಕ್ಕೆ ಎಲ್ಲೂ ಕೂಡ ತಮ್ಮ ಮಾರ್ಕ್ಸ್ಗಳು ಕೂಡ ಮಿಸ್ ಆಗಬಾರ್ದು. ಎಲಿಫೆಂಟ್ ಬಂದಾಗ ನಾವು ಏನು ಬರೀತೀವಿ ಆರ್ಟಿಕಲ್ ಅಂತಂದ್ರೆ ಹಾಗಿದ್ರೆ ಆನ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ದ ಮ್ಯಾನ್. ನೋಡಿ ಇಲ್ಲಿ ಎ ಮ್ಯಾನ್ ಅಂತ ಇದೆ ಫಸ್ಟ್ ರೆಫರೆನ್ಸ್, ಅದೇ ಈ ಮ್ಯಾನ್ ಅನ್ನ ಸೆಕೆಂಡ್ ರೆಫರೆನ್ಸ್ ಆಗಿ ಬಳಕೆ ಮಾಡ್ಕೊಳ್ತೀವಿ. ಹೀಗಾಗಿ ಸೆಕೆಂಡ್ ರೆಫರೆನ್ಸ್ ಏನು ಬರೀತೇವಲ್ಲ ಅಲ್ಲಿ ದ ಅಂತ ಬಳಕೆ ಮಾಡ್ಕೋಬೇಕಾಗುತ್ತೆ. ದಿಸ್ ಈಸ್ ವಾಟ್ ಆರ್ಟಿಕಲ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಪೋಸಿಷನ್ ಕೂಡ ಕೇಳಿದ್ದಾರೆ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಅಟ್ ಅಂತ ತಗೋಬೇಕಾಗತ್ತೆ. ಪಾರ್ಕ್ಸ್ ಹರ್ ಸ್ಕೂಟರ್, ಇಲ್ಲಿ ನಾವೇನು ಮಾಡ್ಕೋಬೇಕು ಅಂಡರ್. ಶಿ ವಾಕ್ಸ್, ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಇಂಟು ಅಂತ ಬರಿಬೇಕಾಗತ್ತೆ. ಈ ರೀತಿ ನಮ್ಮ ಆನ್ಸರ್ಸ್ ಕೂಡ ಒಂದು ಸಿಗ್ನಿಫಿಕೆನ್ಸ್ ಕೂಡ ಕ್ಯಾರಿ ಮಾಡುತ್ತವೆ ಅಂತಂದಾಗೆ. ನೆಕ್ಸ್ಟು ಸಿಂಪಲ್ ಟಾಪಿಕ್ ಬಂದ್ಬಿಟ್ಟು ಎಕ್ಸ್ಪ್ರೆಷನ್ ಅಂತ ಕೇಳ್ತಿರ್ತಾರೆ. ಇಲ್ಲಿ ತಾವುಗಳು ಯಾವುದೇ ರೀತಿ ಕೂಡ ಮಾರ್ಕ್ಸನ್ನು ಕಳ್ಕೋಬಾರ್ದು. ಬಹಳ
ಎಕ್ಸಾಮಿನೇಷನ್ ಪಾಯಿಂಟ್ ವ್ಯೂದಲ್ಲಿ ತುಂಬ ಸಿಂಪಲ್ ಕಾನ್ಸೆಪ್ಟ್ ಇದು, ಹೌದಾ. ಓಕೆ, ಸಿ ಯು ಬೈ ಲೇಟರ್ ಅಂತ ಹೇಳ್ತೀವಿ. ಇದಕ್ಕೇನಂದ್ರೆ ನಾವು ಲೀವ್ ಟೇಕಿಂಗ್ ಅಂತ ಬರೀತೀವಿ. ಎಸ್ ಅಫ್ಕೋರ್ಸ್ ಅಂತದಕ್ಕೆ ಏನು ಬರಿಬೇಕು ಅಂತಂದ್ರೆ ಒಂದು ರೀತಿ ಅಗ್ರಿ ಸೂಚಿಸೋದು ಅಂತಂದರೆ ಅಗ್ರಿಂಗ್ ಅಂತ ಬರಿಬೋದು, ಹೌದಾ. ಇಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಆಯ್ತು ಒಂದು ಸ್ಕಿಪ್ ಮಾಡಿ ಮತ್ತೆ ಟ್ರೈ ಮಾಡಿ, ಅಲ್ಲಿ ಯಾವುದು ರಿಮೈನಿಂಗ್ ಉಳ್ಕೊಂಡಿರುತ್ತೆ ಅದಕ್ಕೆ ಆನ್ಸರ್ ಮತ್ತೆ ಮ್ಯಾಚ್ ಮಾಡ್ಬೋದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಥರ್ಡ್ ಒನ್ ಗೊತ್ತಾಗಲಿ ಬಿಡಿ, ಫೋರ್ತ್ ಒನ್ ನೋಡಿ ಹೌ ಆರ್ ಯು ಅಂತಂದಾಗ ನಾವು ಏನು ಮಾಡ್ಕೊಳ್ತೀವಿ, ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಗ್ರೀಟಿಂಗ್ ಅಂತೇಳಿ. ಕುಡ್ ಯು ಪಾಸ್ನಲ್ಲಿ ಕುಡ್ ಯಾವಾಗ ಬರುತ್ತೆ, ಇನ್ ದ ಫಾರ್ಮ್ ಆಫ್ ರಿಕ್ವೆಸ್ಟ್, ಅದಕ್ಕೆ ನಾವಿಲ್ಲಿ ರಿಕ್ವೆಸ್ಟಿಂಗ್ ಅಂತ ಬರಿತೀವಿ, ಹೌದಾ. ಇನ್ನು ಯಾವುದು ಉಳ್ಕೊಂತು ಅಂತಂದರೆ ಗ್ರ್ಯಾಟಿಟ್ಯೂಡ್, ಇನ್ನೊಂದು ಕಾಂಪ್ಲಿಮೆಂಟಿಂಗ್, ಹೌದಾ. ದಟ್ಸ್ ರಿಯಲಿ ಕೈಂಡ್ ಆಫ್ ಯು ಅಂತಂದರೆ ನಾವು ಕಾಂಪ್ಲಿಮೆಂಟಿಂಗ್ ಕೊಟ್ಟಾಗ ಅಥವಾ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಕೊಟ್ಟಾಗ ಅಂತಂದರೆ ದಿಸ್ ಇಸ್ ವಾಟ್ ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್, ಈ ರೀತಿ ಬರೀಬೇಕಾಗತ್ತೆ. ಅದಕ್ಕಾಗಿ ಬಹಳ ಸಿಂಪಲ್ ಆಗಿರುವಂಥ ಆನ್ಸರ್ಸ್ಗಳು ಕೂಡ ನಮಗೆ ಕನ್ವೆ ಮಾಡ್ಕೋಬೇಕು. ಹಾಗಿದ್ರೆ ಇಷ್ಟಾಯಿತು. ಇನ್ 2 ಮಾರ್ಕ್ಸ್ ಅನ್ನು ನೋಡೋಣ. ನೇಮ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ದ ಬಾಯ್ ಇನ್ ಸಮ್ಮರ್ ಮಾರ್ನಿಂಗ್. ಯಾವ್ಯಾವು ಅಂತಂದರೆ ದಿಸ್ ಒನ್ ಫಸ್ಟ್ ಒನ್ ಏನು ಬರಿಬಹುದು ಅಂತಂದರೆ ಬರ್ಡ್ ಸಿಂಗ್ಸ್ ಆನ್ ಎ ಟ್ರೀ, ಇದು ಕೂಡ ಒಂದು ಕಂಪ್ನಿ. ಎರಡನೇದ್ದು ಏನಂತಂದರೆ ಸ್ಕಾಲೈಕ್ ಸಿಂಗ್ಸ್ ವಿತ್ ಮೀ, ಇದು ಕೂಡ ಬರೀಬಹುದು. ಇನ್ನೊಂದು ಅಂತಂದರೆ ನಾವು ಹಂಟ್ಸ್ ಮ್ಯಾನ್, ನೋಡಿ ಹಂಟ್ಸ್ ಮ್ಯಾನ್ ವಿಂಡ್ಸ್ ಹೀಸ್ ಹಾರ್ನ್, ನೋಡಿ ಇಷ್ಟೆಲ್ಲ ಯಾವುದಾದ್ರೂ ಎರಡು ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಕ್ಬಿಡುತ್ತೆ, ಹೀಗಾಗಿ ನೆನಪಿರಲಿ. ಸೊ ದೀಸ್ ಆರ್ ದಿ 2 ಥಿಂಗ್ಸ್ ದಟ್ ಕೀಪ್ ಕಂಪನಿ ವಿತ್ ದ ಬಾಯ್ ಇನ್ ಅ ಸಮ್ಮರ್ ಮಾರ್ನಿಂಗ್. ಫಿನಿಶ್. ವಾಟ್ ಆರ್ ದ 2 ಡಿಸೀಸಸ್, ಹೌದಾ. ಕೃಷ್ಣ ಯಾವ 2 ಡಿಸೀಸ್ಗಳಿಂದ ಸಫರಿಂಗ್ ಆಗ್ತಾ ಇದ್ದಾನೆ ಅಂತಂದರೆ ಒಂದು ಫೈಲ್ಸು, ಇನ್ನೊಂದು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಬಾಯ್ಲ್ಸ್ ಅಂತ ಬರಿಬೇಕಾಗತ್ತೆ. ಹೂ ಇಸ್ ದ ಪ್ಲೇಥಿಂಗ್ ಫಾರ್ ದ ಗಾಡೆಸ್ ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಪ್ಲೇಥಿಂಗ್, ರಿವರ್ ವೇದ, ಹೌದಾ. ಹೂ ಇಸ್ ದ ಪ್ಲೇಥಿಂಗ್ ಫಾರ್ ದ ಗಾಡೆಸ್ ಇನ್ ವಾಚ್ಮನ್ ಆಫ್ ದ ಲೇಕ್ ಅಂದರೆ ರಿವರ್ ವೇದ ಬರಿಬೇಕಾಗತ್ತೆ. ವಾಟ್ ಡಿಡ್ ದ ಗಾಡೆಸ್ ವಾಂಟ್ ಹರ್ ಪ್ಲೇಥಿಂಗ್ ಅಂತಂದರೆ ಶಿ ಟೋಲ್ಡ್ ಟು ದ ವಾಚ್ಮನ್, ಏನು ಹೇಳ್ತಾಳೆ, ಟು ಕನ್ಸ್ಟ್ರಕ್ಟ್ ಅ ಬ್ರಿಡ್ಜ್, ಲೆಟ್ ವೇದ ರಿವರ್ ನಾಟ್ ಟು ಮೂವ್ ಫ್ರಮ್ ದಿಸ್ ಪ್ಲೇಸ್. ಸೊ ದಿಸ್ ಈಸ್ ವಾಟ್ ಇಟ್ ಶಿ ಹ್ಯಾಸ್ ಸಜೆಸ್ಟೆಡ್ ಟು ದ ಮಾರ, ಆ ಮಾರ ಹೇಳ್ತಾಳೆ, ಹೌದಾ, ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ದ ರೀಸನ್ ಶಿ ಶುಡ್ ನಾಟ್ ಗೋ ಔಟ್ ಫ್ರಮ್ ದ ಸ್ಪಾಟ್. ಸೊ ದಿಸ್ ಈಸ್ ವಾಟ್ ಶಿ ಹ್ಯಾಡ್ ಸಜೆಸ್ಟೆಡ್ ಅಂತ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ವರ್ಚಿಯಸ್ ಅಂತಂದರೆ ಯಾರು, ಒಂದು ವರ್ಚಿಯಸ್ ಕೂಡ ಕೇಳ್ಬೋದು, ಇನ್ನೊಂದು ಸಿನ್ನರ್ ಅಂತ ಕೇಳ್ಬೋದು ಎಕ್ಸಾಮ್ದಲ್ಲಿ. ವರ್ಚಿಯಸ್ ಅಂತಂದರೆ ಫಾರ್ಮರ್, ಇನ್ನು ಸಿನ್ನರ್ ಅಂತಂದರೆ ಫಾರ್ಮರ್ಸ್ ವೈಫ್, ನೋಡಿ ಎರಡು ಕೂಡ ಗೊತ್ತಿರಲಿ. ಆ್ಯಂಡ್ ಹೌ ಹಿ ಎಂಡ್ ಹೀಸ್ ಲೈಫ್ ಅಂದರೆ ಬೈ ಕಮಿಟಿಂಗ್ ಸುಸೈಡ್, ಬೈ ಟೇಕಿಂಗ್ ಪಾಯ್ಸನ್ ಅಂತ ಕೂಡ ಬರಿಬೋದು, ಹೌದಾ. ಬೈ ಟೇಕಿಂಗ್ ಪಾಯ್ಸನ್ ಹಿ ಕಮಿಟೆಡ್ ಸುಸೈಡ್, ಈ ರೀತಿ ಕೂಡ ಬರಿಬೋದಾ. ಹಾಗಿದ್ರೆ ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದ್ದಾವೆ. ನೀವು ವಿಡಿಯೋನ ಪಾಸ್ ಮಾಡಿಕೊಂಡು ಕೂಡ ನೋಡ್ಬೋದು ಹೇಗೆ ಬರೀಬೇಕು ಏನಂತೇಳಿ. ಸ್ವಲ್ಪ ಒಂದು ಗೆಸ್ ಮಾಡಿಕೊಂಡ್ರೆ ನಿಮಗೂ ಆಗುತ್ತೆ, ಯಾಕಂದರೆ ಎಷ್ಟೋ ಕ್ವಶನ್ಸ್ಗಳು ಇದೇ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ತಾವುಗಳು ತುಂಬ ಇದ್ರ ಬಗ್ಗೆ ಗಮನ ಕೂಡ ಕೊಡಬೇಕಾಗತ್ತೆ, ಹೌದಾ. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಭಾಗ ಅಂತಂದರೆ ಗ್ರಾಮರ್ ಪಾರ್ಟು. ಏನು ಮಾಡೋಣ ನೋಡೋಣ. ಎವ್ರಿ ಸೀಟ್ ಇನ್ ದ ಬಸ್, ನೋಡಿ ಎವ್ರಿ ಇರ್ಬೋದು, ಈಚ್ ಅಂತ ಇರ್ಬೋದು. ಇವಾಗ ನಾವು ಏನಂತ ಹೇಳ್ತೀವಿ ಅಂದರೆ ಇಂಡೆಫಿನಿಟ್ ಪ್ರನೌನ್ ಅಂತ ಹೇಳ್ತೀವಿ. ದೀಸ್ ಆರ್ ಕಾಲ್ಡ್ ಆಸ್ ಇಂಡೆಫಿನಿಟ್ ಪ್ರನೌನ್. ಇವು ಯಾವುದೇ ಕಾರಣಕ್ಕೆ ಸಿಂಗ್ಯುಲರನ್ನೇ ತಗೋತಾವೆ ವರ್ಬಾಗಿ. ಹೀಗಾಗಿ ಎವ್ರಿ ಈಚ್ ಅಂತ ಬಂದಾಗ ಹ್ಯಾಸ್ ಅಂತ ತಗೋತೀವಿ ಒಂದು. ಇಲ್ಲೂ ಕೂಡ ಈಚ್ ಅಂತ ಬಂದಾಗ ಆಸ್ಕ್ಸ್ ಅಂತ ತಗೋತೀವಿ. ಇನ್ನೊಂದು ಅ ನಂಬರ್ ಆಫ್ ಕ್ವಶನ್ಸ್ ಅಂತ ಬಂದಾಗ ಅ ನಂಬರ್, ನೋಡಿ ಗೊತ್ತಿರಲಿ, ಒಂದು ಕಡೆ ಏನಿದೆ ಅಂತಂದರೆ ಅ ನಂಬರ್ ಆಫ್, ಇನ್ನೊಂದು ಕೇಳ್ತಾನೆ ದ ನಂಬರ್ ಆಫ್. ನೋಡಿ ಎರಡು ಕೂಡ ಇಂಪಾರ್ಟೆಂಟ್. ಒಂದು ದ ನಂಬರ್,
ಇನ್ನೊಂದು ಅ ನಂಬರ್. ಇನ್ನು ಅ ನಂಬರ್ ಅಂತ ಬಂದಾಗ ನಾವು ನೆನಪಿಟ್ಕೋಬೇಕು ಎ ಪಿ ಅಂತ ನೆನಪಿಟ್ಕೊಳ್ಳಿ, ಅಂದರೆ ಪ್ಲೂರಲ್. ಹಾಗಾಗಿ ನಾವಿಲ್ಲಿ ಆರ್ ಅಂತ ತಗೋಬೇಕಾಗತ್ತೆ. ಇನ್ನು ದ ನಂಬರ್ ಅಂತಂದರೆ ಸಿಂಗ್ಯುಲರ್, ಅದಕ್ಕೆ ನಾವು ಈಸ್ ಅಂತ ತಗೋಬೇಕಾಗತ್ತೆ. ಹಾಗಿದ್ರೆ ನೋಡಿ, ಅ ನಂಬರ್ ಆಫ್ ಅಂತ ಇರೋದ್ರಿಂದ ನಾವು ಆರ್ ಅಂತ ತಗೋಬೇಕಾಗತ್ತೆ. ದಿಸ್ ಈಸ್ ವಾಟ್ ಇರ್ ಆರ್. ನೆಕ್ಸ್ಟ್ ಬಂದ್ಬಿಟ್ಟು ನೈದರ್ ದ ಕಂಡಕ್ಟರ್ ನಾರ್ ದ ಡ್ರೈವರ್ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ ಡ್ರೈವರ್, ಹೌದಾ? ನಾರ್ ಆದಮೇಲೆ ಬರುವಂಥದ್ದು ಸಬ್ಜೆಕ್ಟ್ ಮೇಲೆ ವರ್ಕ್ ತಗೋತ್ತೆ. ಡ್ರೈವರ್ ಅನ್ನೋದು ಸಿಂಗ್ಯುಲರ್ ಇದೆ, ಹೀಗಾಗಿ ನಾವಿಲ್ಲಿ ಈಸನ್ನು ತಗೋಬೇಕಾಗತ್ತೆ. ದಟ್ಸ್ ಇಟ್. ಕ್ಯಾಪ್ಟನ್ ಆಂಥೋನಿ ಇಲ್ಲಿ ಏನು ಮಾಡಬೇಕಂದ್ರೆ ಸುಟೇಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಕೇಳಿದ್ದಾನೆ. ಕ್ಯಾಪ್ಟನ್ ಆಂಥೋನಿ, ಹೌದಾ? ಹಿ ವಾಸ್ ನಾಟ್ ಕನ್ಸಿಡರ್ಡ್ ಸ್ಲೇವ್ ಹೋಲ್ಡರ್. ಇಲ್ಲೇನು ಬರೀಬೇಕು? ವಾಸ್ ಅಂತ ಪ್ಲೂರಲ್, ಇನ್ನೇನಂದರೆ ಪಾಸ್ಟ್ ಫಾರ್ಮಲ್ಲಿ ತೊಗೊಂಡಿದ್ದಾನೆ. ಎಲ್ಲ ಸೆಂಟೆನ್ಸ್ ಕೂಡ ಅದೇ ರೀತಿ ಆಗುತ್ತೆ. ಹಾಗಿದ್ರೆ ಹೀ ಬಂದಾಗ ನಾವು ಏನು ಮಾಡ್ಕೊಳ್ತೀವಿ? ಓನ್ಡ್ ಅಂತ ತಗೋತೀವಿ. ನೆಕ್ಸ್ಟು ಹೀಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್, ಇಲ್ಲಿ ಬಿ ಅಂತ ಇದೆ. ಎಷ್ಟೋ ಸಂದರ್ಭದಲ್ಲಿ ಕ್ಲಾಸ್ ಹೇಳಿದ್ದೀನಿ, ಬಿ ಫಾರ್ಮ್ಸ್ ಅಂದರೆ ಯಾವುವು ಅಂದರೆ ಈಸ್, ಆರ್, ವಾಸ್, ವೇಯರ್. ಹಾಗಿದ್ರೆ ಇದರಲ್ಲಿ ಯಾವುದನ್ನ ತಗೋಬೇಕು ನಾವು? ಪಾಸ್ಟ್ ಆ್ಯಂಡ್ ಸಫರೆನ್ಸ್ ಇದೆ, ಒಂದು ವಾಸ್ ಅರ್ ತಗೋಬೇಕು, ವೇರ್ ತಗೋಬೇಕು. ಹಾಗಿದ್ರೆ ಇಲ್ಲಿ ಹಿ ವಾಸ್ ಆಲ್ವೇಸ್, ಸಾರಿ, ಹೀಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ಪ್ಲೂರಲ್ ಸೆನ್ಸ್ ಇರೋದ್ರಿಂದ ವೇರ್ ಅಂತ ತಗೋಬೇಕಾಗತ್ತೆ. ಇಲ್ಲಿ ಮಿಸ್ಟರ್ ಫ್ಲಂಬರ್, ಹೌದಾ? ದಿಸ್ ಈಸ್ ವಾಟ್ ಬಿ ಫಾರ್ಮ್ಸ್, ಈಸ್ ಅಥವಾ ವಾಸ್ ಅಂತ ತಗೊಂಡಾಗ ಇಲ್ಲಿ ವಾಸ್ ಅಂತ ತಗೋಬೇಕಾಗತ್ತೆ. ಹಿ ಆಲ್ವೇಸ್ ಆರ್ಮ್ಡ್ ಅಂತ ನಾವು ತಗೋಬೇಕಾಗತ್ತೆ, ಹೌದಾ? ಎಸ್. ನೆಕ್ಸ್ಟು ಕ್ವಶನ್ ನಂಬರ್ 32 ಏನು? ರೀಅರೇಂಜ್ ಸೆಂಟೆನ್ಸ್ ಕೇಳಿದ್ದಾನೆ. why did Batmans collect the ball from the field? ಎಸ್, ಇಷ್ಟೇ ಬರೆದ್ರೆ ಆಯಿತು. ನೆಕ್ಸ್ಟ್ ಸಿಂಪಲ್ ಇದೆ, ಇದೊಂದು ಕ್ವಶನ್ ಕೊಡ್ತೀನಿ ನಾನು ನಿಮಗೆ. ಪ್ಲೀಸ್ ಯು ಹ್ಯಾವ್ ಟು ರೈಟ್ ದಿಸ್ ಇನ್ ದ ಕಮೆಂಟ್ ಬಾಕ್ಸ್ ಸೊ ದಟ್ ಐ ಕ್ಯಾನ್ ಸಿ ವೆದರ್ ಯು ಆರ್ ಫಾಲೋವಿಂಗ್ ಮೀ ಆರ್ ನಾಟ್. ಓಕೆ, ದಟ್ಸ್ ದ ಬೆಸ್ಟ್ ವರ್ಕ್. ಇಲ್ಲಿ ಕರೆಕ್ಷನ್ ಆಫ್ ಸೆಂಟೆನ್ಸ್ ಕೇಳಿದ್ದಾನೆ. ಕರೆಕ್ಷನ್ ಸೆಂಟೆನ್ಸ್, ಎಲ್ಲ ಸೆಂಟೆನ್ಸ್ನಲ್ಲಿ ಒಂದು ಎರರ್ ಇರುತ್ತೆ, ನಾವು ಎರರನ್ನು ಐಡೆಂಟಿಫೈ ಮಾಡ್ಕೋಬೇಕು, ಹೌದಾ? ಹಾಗಿದ್ರೆ ನೋಡಿ, ದಟ್ ಈಸ್ ಅ ಅಂತಿದೆ, ಅ ಯಾವುದೇ ಕಾರಣಕ್ಕೆ ಬರೀಬಾರ್ದು, ದ ಬೆಸ್ಟ್ ಅಂತ ತಗೋಬೇಕು, ಯಾಕಂದರೆ ಸೂಪರ್ಲೇಟಿವ್ ಡಿಗ್ರಿ. ಫಾರ್ ಎಕ್ಸಾಂಪಲ್ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ಈ ಬಿಗ್ಗೆಸ್ಟ್ ಹಿಂದೆ ನಾವು ಏನು ಮಾಡ್ಕೊಳ್ತೀವಿ? ದ ಅನ್ನ ಬಳಕೆ ಮಾಡ್ಕೊಳ್ತೀವಿ. ದಿಸ್ ಈಸ್ ವಾಟ್ ಸೂಪರ್ಲೇಟಿವ್ ಡಿಗ್ರಿ. ಇದು ಕೂಡ ಇಲ್ಲಿ ದ ಅಂತ ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟು ವಾಸ್ ಪ್ರೊಟೆಕ್ಟಿಂಗ್ ಹಿಸ್ ಡೆಲಿಕೇಟ್ ಸ್ಕಿನ್, ಇಲ್ಲಿ ಬಾಯ್ ಬರೋಂಗಿಲ್ಲ, ವಿ ಹ್ಯಾವ್ ಟು ರೈಟ್ ಫ್ರಾಮ್ ಅಂತ ಬರೀಬೇಕಾಗತ್ತೆ. ಆಮೇಲೆ ದಿಸ್ ಈಸ್ ರಾಂಗ್ ಹಿಯರ್, ಇಲ್ಲಿ ಆರ್ ಬರೀಬಾರ್ದು, ಫೇಯರ್ ಆರ್ ಇಲ್ಲಿ ತಗೋಬೇಕು. ಫೇಯರ್ ಆರ್ ದ ಬಾಯ್ಸ್. ಎನಿಮಲ್ಸ್ ಆರ್ ಅವರ್ ಮೋಸ್ಟ್ ಬೆಸ್ಟ್ ಫ್ರೆಂಡ್ಸ್ ಇದೆ, ಹೌದಾ? ಎನಿಮಲ್ಸ್ ಆರ್ ಅವರ್ ಬೆಸ್ಟ್ ಫ್ರೆಂಡ್ಸ್, ಇಲ್ಲಿ ಮೋಸ್ಟ್ ಅನ್ನೋದು ಬರೀಬಾರ್ದು. ನೋಡಿ, ಈ ರೀತಿ ನಮಗೆ ಆನ್ಸರ್ ನಮಗೆ ಬರೆಯುವಂಥ ಗೊತ್ತಿರಬೇಕು. ಅಂದಾಗ ನಮ್ಗೆ ಏನಂತಂದರೆ ಮಾರ್ಕ್ಸ್ಗಳು ಸಿಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೂಡ ಇರಲಿ. ನೆಕ್ಸ್ಟ್ ನೋಡಿ, ಮೇಘಾ ಆಲ್ವೇಸ್ ಲವ್ಡ್ ಬುಕ್ಸ್. ಇಲ್ಲಿ ಏನು ಮಾಡಬೇಕಂದ್ರೆ ರೈಟ್ ಫಾರ್ಮ್ಸ್ ಆಫ್ ಡು. ಡೂ ಫಾರ್ಮ್ಸ್ ಅಂದರೆ ಏನು ಗೊತ್ತಿರಬೇಕು ನಿಮಗೆ. ಡೂ ಫಾರ್ಮ್ಸ್ ಅಂತಂದರೆ ಇಲ್ಲಿ ಡಸ್ ಒಂದು, ಎರಡನೇದ್ದು ಡಿಡ್, ಇನ್ನೊಂದು ಡು. ಹಾಗಿದ್ರಲ್ಲಿ ಯಾವುದು ತಗೋಬೇಕು ಅಂತಂದರೆ ಇಲ್ಲಿ ಲವ್ಡ್ ಅಂತ ಇದೆ ನೋಡಿ. ದಿಸ್ ಈಸ್ ವಾಟ್ ದೇ ಹ್ಯಾವ್ ಗಿವನ್, ಲವ್. ಲವ್ಡ್ ಅಂತಂದರೆ ಇಲ್ಲಿ ಡಿಡ್ ಇದೆ ಅಂತ ಗೊತ್ತಿರಬೇಕು ನಮಗೆ. ಡಿಡ್ ಮೇಘಾ ಆಲ್ವೇಸ್, ನೋಡಿ, ಆಲ್ವೇಸ್ ಲವ್ ಬುಕ್ಸ್. ನೋಡಿ, ಡಿಡ್ ಮೇಘಾ ಆಲ್ವೇಸ್ ಲವ್ ಬುಕ್ಸ್ ಬರೆದ್ರೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನು ಕೇಳಿದ್ದೇನೆ, ಅಂಡರ್ಲೈನ್ ವರ್ಡ್ 5. ಇದನ್ನು ತಗೊಂಡು ನಾವು ಏನು ಮಾಡಬೇಕಂದ್ರೆ ಕ್ವಶನ್ಸ್ ಬರೋ ಹಾಗೆ ಫ್ರೇಮ್ ಮಾಡಬೇಕು. ಸೊ ಏನು ಕೇಳ್ಬೋದು? ಹೌ ಮೆನಿ ಮೆಂಬರ್ಸ್ ವೇರ್ ದೇರ್ ಇನ್ ದ ಕಮಿಷನ್. ಹೌ ಮೆನಿ ಮೆಂಬರ್ಸ್ ವೇರ್ ದೇರ್ ಇನ್ ದ ಕಮಿಷನ್. ಹೌ ಮೆನಿ ಮೆಂಬರ್ಸ್ ವೇರ್ ಇನ್ ದ ಕಮಿಷನ್, ಸಿಂಪಲ್. ಹೌ ಮೆನಿ ಮೆಂಬರ್ಸ್ ವೇರ್ ಇನ್ ದ ಕಮಿಷನ್ ಅಂತ ಬರೆದ್ರೆ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ ಟ್ಯಾಗ್ ಕೇಳಿದ್ದಾನೆ. ಕ್ವಶನ್ ಟ್ಯಾಗ್ ತುಂಬ ಈಸಿ ರೀ. ಏನಂತಂದರೆ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು, ಅದೇ ಹೆಲ್ಪಿಂಗ್ ವರ್ಬನ್ನು ಬರೀಬೇಕು. ಒಂದು ಸೆಂಟೆನ್ಸ್ ಪಾಸಿಟಿವ್ ಇರೋಂಥ ಬರುವಂಥ ಕ್ವಶನ್ ಟ್ಯಾಗು ನೆಗೆಟಿವ್ ಆಗುತ್ತೆ. ವಾಸಂಟ್
ಹಿ ಅಂತ ಬರೆದ್ರೆ ಆಯಿತು, ಫಿನಿಶ್. ನೋಡಿ ವಾಸಂಟ್ ಇನ್ನೊಂದು ಬರೀತೆ ನೋಡಿ, ವಾಸಂಟ್ ಹಿ ಅಂತ ಬರಿಬೇಕಾಗತ್ತೆ. ಹಾಗಿದ್ರೆ ಇಲ್ಲಿ ನೋಡಿ ಶಾಲಿನಿ ಅಂಡ್ ಶಶಿ ಬ್ರದರ್, ಇಲ್ಲಿ ಆಲ್ರೆಡಿ ಬರುವಂತ ಸ್ಟೇಟ್ಮೆಂಟು ಏನಿದೆ ಅಂತಂದ್ರೆ ದಿಸ್ ಈಸ್ ನೆಗೆಟಿವ್ ಇದೆ, ಬರುವಂತ ಕ್ವಶನ್ ಟ್ಯಾಗು ಪಾಸಿಟಿವ್ ಇರುತ್ತೆ, ಅದಕ್ಕೆ ನಾವು ಆರ್ ದೇ ಅಂತ ಬರೆದ್ರೆ ಆಯ್ತು. ನೋಡಿ ಈ ರೀತಿ ನಮಗೆ ಯಾವ ರೀತಿ ಕೇಳಿದ್ರು ಕೂಡ ಒಂದು ಗೆಸ್ ಮೇಲೆ ನಾವು ಬರಿಬೇಕಾಗತ್ತೆ. ಸ್ವಲ್ಪ ಇದ್ರ ಬಗ್ಗೆ ಗಮನ ಕೂಡ ತಾವುಗಳು ಇರಲಿ ಅಂತ ನಾನು ಕೇಳ್ಕೊತೇನೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಸಿಂಪಲ್ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಇದು ಬಹಳ ಸಿಂಪಲ್. ಇದನ್ನ ಯಾವ ರೀತಿ ಬರಿಬೇಕು ಅನ್ನೋದು ನೋಡೋಣ. ಅಟ್ ವಾಟ್ ಟೈಮ್ ಡಸ್ 100 meters ರನ್ನಿಂಗ್ ಇವೆಂಟ್ ಟೇಕ್ ಪ್ಲೇಸ್? ಯಾವಾಗ ಆಗುತ್ತೆ ಅಂತಂದ್ರೆ ದಿಸ್ ಈಸ್ ವಾಟ್ 100 ಪ್ಲೇಸ್. ಹೌದಾ? ಎಟ್ ವಾಟ್ ಟೈಮ್ 100 meter ರನ್ನಿಂಗ್ ಟೇಕ್ ಪ್ಲೇಸ್ ಅಂತಂದ್ರೆ 3:30 PM ಅಂತ ಬರೆದ್ರೆ ಆಯಿತು. ಸೆಕೆಂಡ್ ನೋಡಿ ವಿಚ್ ಇವೆಂಟ್ ಟೇಕ್ ಪ್ಲೇಸ್ ಸ್ಟೇಡಿಯಂ? ಸ್ಟೇಡಿಯಂದಲ್ಲಿ ಯಾವುದು ಆಗತ್ತೆ ಅಂತಂದ್ರೆ ವಾಟ್ ಯು ಹ್ಯಾವ್ ಟು ರೈಟ್ ಹಿಯರ್ 3000 meter ರನ್ನಿಂಗ್. ನೇಮ್ ದ ಇವೆಂಟ್ ಟೇಕ್ ಪ್ಲೇಸ್ ಇನ್ ಆಫ್ಟರ್ನೂನ್. ಆಫ್ಟರ್ನೂನ್ದಲ್ಲಿ ಆಗಿರುವಂಥ ಯಾವುದು ಅಂತಂದರೆ ದಿಸ್ ಈಸ್ ವಾಟ್ ಯು ಟು ರೈಟ್ ಸೀರೀಸ್ ಒನ್. ಯಾವುದು ನೋಡಿ ಮತ್ತೆ ಬರುತ್ತೆ, ಹೌದಾ? ಆಫ್ಟರ್ನೂನ್ ಆಗಿದ್ದು ಇದು ಒಂದೇ. ಹೀಗಾಗಿ ನಾವೇನು ಮಾಡ್ಕೋತೀವಿ 100 meter ರನ್ನಿಂಗ್ ಅಂತ ಬರಿತೀವಿ. ಇಷ್ಟೇ ಬರೆದ್ರೆ ನಮಗೆ ಏನು ಸಿಗುತ್ತೆ ಅಂತಂದರೆ ವಿ ವಿಲ್ ಗೆಟ್ ವಾಟ್ ಇರ್ 3 marks. ನೋಡಿ ಸಿಂಪಲ್ ಟಾಪಿಕ್ಗೆ ಯಾಕೆ ನೀವು 3 marksನ್ನು ಮಿಸ್ ಮಾಡ್ಕೋಬೇಕು ಅನ್ನೋದು, ಹೌದಾ? ಹೀಗಾಗಿ ನಾವು ಇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂದಿಂದ ಬಹಳನೇ ಸಿಂಪಲ್. ನೆಕ್ಸ್ಟ್ ನೋಡಿ ಕೆಲವೊಂದು ಏನು ಕೊಟ್ಟಿದ್ದಾನೆ, ಎಕ್ಸ್ಟ್ರಾ ಕ್ವಶನ್ ಕೊಟ್ಟಿದ್ದಾನೆ. ಇದು ಆರ್ ಅಂತ ಕೊಟ್ಟರು ಕೂಡ ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿ ಸ್ವಲ್ಪ, ಹೌದಾ? ನೋಡಿ ಏನು ಕೇಳಿದ್ದಾನೆ ನೋಡಿ, ವಾಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇಸ್ ಎ ಗಿವನ್ ವರ್ಡ್? ಇಲ್ಲಿ ಶಾಬಿನ್ ವರ್ಡ್ ಇದೆಯಲ್ಲ, ಹೌದಾ? ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕೇಳಿದ್ದಾನೆ. ಯಾವುದಂತಂದರೆ ದಿಸ್ ಈಸ್ ವಾಟ್ ಇರ್ ಅಡ್ಜೆಕ್ಟಿವ್. ದಿಸ್ ಈಸ್ ವಾಟ್ ಅಡ್ಜೆಕ್ಟಿವ್. ನೋಡಿ ಫಾರ್ ಎಕ್ಸಾಂಪಲ್ ನೈಸ್ ಅಂತ ಇದೆ, ಹೌದಾ? ದಿಸ್ ಈಸ್ ವಾಟ್ ನೈಸ್. ಇದು ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನೇಷನ್ ಸ್ವಲ್ಪ ಲೆಂಗ್ದೇ ಆಗ್ಬೋದು. ಓಕೆ, ಜಸ್ಟ್ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ ಶಾಬಿ ಅನ್ನೋದು ಏನು ಕೊಟ್ಟಿದೆ ನೋಡಿ, ಇಲ್ಲಿ ಆಲ್ರೆಡಿ ಅಡ್ಜೆಕ್ಟಿವ್. ದಿಸ್ ಈಸ್ ವಾಟ್ ಶಾಬಿನೆಸ್. ಯಾಕಂದ್ರೆ ಅದು ವರ್ಣನೆ ಮಾಡುತ್ತೆ, ನೌನನ್ನು ವರ್ಣನೆ ಮಾಡುತ್ತೆ, ಅದಕ್ಕೆ ನಾವೇನು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಓಕೆ, ಹೀ ಈಸ್ ವೆರಿ ನೈಸ್, ಹೀ ಈಸ್ ವೆರಿ ಶಾರ್ಪ್. ಓಕೆ, ಹೀ ಈಸ್ ವೆರಿ ನೈಸ್ ಅಂದಾಗ ದಿಸ್ ಈಸ್ ವಾಟ್ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ, ಹೌದಾ? ಆ ರೀತಿ ನಾವು ಮಾಡ್ಕೋಬೇಕಂದ್ರೆ ಅಡ್ಜೆಕ್ಟಿವ್. ಇನ್ನೊಂದು ನೋಡಿ ನೌನ್ ಫಾರ್ಮ್. ಇದರದ್ದು ನೌನ್ ಫಾರ್ಮ್ ಯಾವುದು ಅಂತಂದ್ರೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಕೂಡ ದಿಸ್ ಈಸ್ ವಾಟ್ ಇಸ್ ಶಾಬಿನೆಸ್ ಅಂತ ಬರಿಬೇಕಾಗತ್ತೆ, ನಿಮಗೆ ಗೊತ್ತಿರಲಿ. ದಿಸ್ ಈಸ್ ವಾಟ್ ಇಯರ್ ಶಾಬಿನೆಸ್. ಹಾಗಿದ್ರೆ ಸೂಪರ್ಲೇಟಿವ್ ಫಾರ್ಮ್ ಅಂದ್ರೆ ಯಾವುದು ಇದರದ್ದು ಶಾಬಿದ್ ಅಂತಂದಾಗೆ ಸೂಪರ್ಲೇಟಿವ್ ಫಾರ್ಮ್ ನಿಮ್ಗೆ ಗೊತ್ತಿರುತ್ತೆ. ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಬಿಗ್, ಬಿಗ್ಗರ್, ಬಿಗ್ಗೆಸ್ಟ್. ನೋಡಿ ದೀಸ್ ಆರ್ ದಿ ವಾಟ್ ಇಯರ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಏನಂತಂದ್ರೆ ಶಾಬಿ, ಶಾಬಿಯರ್, ಶಾಬಿಯಸ್ಟ್. ಓಕೆ, ಶಾಬಿ, ಶಾಬಿಯರ್, ಶಾಬಿಯಸ್ಟ್ ಅಂತ ನಾವು ಏನು ಬರೀತೇವಲ್ಲ ದಿಸ್ ಈಸ್ ವಾಟ್ ಇಯರ್ SHABBIEST. ದಿಸ್ ಈಸ್ ವಾಟ್ ಇರ್ ಸೂಪರ್ಲೇಟಿವ್ ಡಿಗ್ರಿ. ನೋಡಿ ಸಿಂಪಲ್ ಆಗಿ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ, ಅರ್ಥ ಮಾಡ್ಕೋಬೇಕು ನಾವು. ಹಾಗಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಲ್ಲಿ ಏನು ಕೇಳಿದ್ದಾನೆ, ಒಂದು ಲೆಟರ್ ರೈಟಿಂಗ್ ಕೇಳಿದ್ದಾನೆ. ಲೆಟರ್ ರೈಟಿಂಗ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ, ಹೌದಾ? ನಿಮ್ಗೆ ಗೊತ್ತಾಗಲ್ಲ ಮತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು ಲೆಟರ್ ರೈಟಿಂಗ್ ಬಗ್ಗೆ ಹೇಳಿ ಅಂತಂದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ, ತೊಂದರೆ ಇಲ್ಲ, ಹೌದಾ? ಆ ಲೆಟರ್ ರೈಟಿಂಗನ್ನು ಕೇಳಿದ್ದಾನೆ, ಅದನ್ನು ಕೂಡ ಸ್ವಲ್ಪ ಗಮನ ಇರಲಿ. ಅದಾದಮೇಲೆ ಇನ್ನೊಂದು ಟಾಪಿಕ್ ಕೇಳಿದ್ದಾನೆ. ಏನಂತಂದರೆ ಒಂದು ಕನ್ವರ್ಸೇಷನ್ ನಡೀತಾ ಇದೆ. ಯಾರ್ಯಾರು ನಡುವೆ ಅಂತಂದರೆ ರವಿ ಮತ್ತು ಫಾದರ್. ಒಂದು ಕಡೆ ರವಿ ಇದ್ದಾನೆ, ಇನ್ನೊಂದು ಕಡೆ ಹಿ ಮೀಟ್ಸ್ ಹೀಸ್ ಫಾದರ್ ಫ್ರೆಂಡ್. ಯಾರಂತಂದ್ರೆ ಮಿಸ್ಟರ್ ವರ್ಮಾ. ಹೌದಾ? ರವಿ ಮೀಟ್ಸ್ ಹೀಸ್ ಫಾದರ್ ಫ್ರೆಂಡ್ ಮಿಸ್ಟರ್ ವರ್ಮಾ. ಹೌದಾ? ಮಿಸ್ಟರ್ ರವಿಸ್ ಫಾದರ್ ಈಸ್ ನಾಟ್ ಎಟ್ ಹೋಮ್. ಸೊ ಮಿಸ್ಟರ್ ರವಿ ಸ್ಪೀಕ್ಸ್ ಟು ಮಿಸ್ಟರ್ ವರ್ಮಾ. ರೈಟ್ ಎ ಡೈಲಾಗ್ ಬಿಟ್ವೀನ್. ಅವ್ರ ನಡುವೆ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಬರಿಬೇಕು. ಇಲ್ಲಿ ಏನು ತಿಳ್ಕೊಬೇಕಂದ್ರೆ ರವೀಸ್ ಫಾದರ್, ಹೌದಾ?
ರವೀಸ್ ಫಾದರ್ ಇಲ್ಲ, ರವಿ ಫಾದರ್ ಆ ಮನೆಯಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಯೂಶ್ವಲಿ ಮಿಸ್ಟರ್ ವರ್ಮಾ ಮತ್ತು ರವಿ ನಡುವೆ ಕನ್ವರ್ಸೇಷನ್ ನಡೆಯುತ್ತೆ, ಅದರಿಂದ ಡೈಲಾಗ್ ಬರೀಬೇಕು. ಸೊ ಈ ರೀತಿ ಬರೆದ್ರೆ ನಿಮಗೆ ಏನಂತಂದ್ರೆ ಒಂದು ಐಡಿಯಾ ಸಿಗುತ್ತೆ. ಇವನು ಕೂಡ ಎಷ್ಟೊಂದು ಡಿಸ್ಕಸ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ನೋಡಿ, ಒಂದು ಕನ್ವರ್ಸೇಷನ್ ಆಗ್ತಾ ಇದೆ ಎಲ್ಲಿ ಅಂತಂದ್ರೆ ಒಂದು ಶಾಪಲ್ಲಿ, ಹೌದಾ. ಇಲ್ಲಿ ಏನು ಕೇಳಿದ ನೋಡಿ, ಎಕ್ಸ್ಕ್ಯೂಸ್ ಮೀ ಸೀಕಿಂಗ್ ಇನ್ಫಾರ್ಮೇಶನ್, ಹೌದಾ. ಕಸ್ಟಮರ್ ಸೀಕಿಂಗ್ ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾನೆ, ಹೌದಾ. ಒಂದು ಕಸ್ಟಮರ್ ಮತ್ತು ಶಾಪ್ ಕೀಪರ್ ನಡುವಿರುವಂಥ ಕನ್ವರ್ಸೇಷನ್ ಎಲ್ಲಿ ಶಾಪ್ ನೋಡಿ, ವಿ ಹ್ಯಾವ್ ರೂಲ್ ನೋಟ್ಬುಕ್ ಆ್ಯಂಡ್ ರೂಲ್ ನೋಟ್ಬುಕ್, ಹೌದಾ. ವಿ ಹ್ಯಾವ್ ಅನ್ರೂಲ್ ನೋಟ್ಬುಕ್, ವಿ ಹ್ಯಾವ್ ರೂಲ್ ನೋಟ್ಬುಕ್, ಯಾವ ಟೈಪ್ ಬುಕ್ ಇದೆ ಅಂದರೆ ಇಲ್ಲಿ ಕಸ್ಟಮರ್ ಏನು ಕೇಳ್ತಾನೆ, ಡೂ ಯು ಹ್ಯಾವ್ ಅ ಬುಕ್ ನೋಡಿ, ಡೂ ಯು ಹ್ಯಾವ್ ಅ ಬುಕ್ ಆ್ಯಂಡ್ ವಾಟ್ ಟೈಪ್ ಆಫ್ ಬುಕ್ ಡೂ ಯು ಹ್ಯಾವ್, ಹಿಂಗೂ ಕೇಳ್ಬೋದು. ವಾಟ್ ಟೈಪ್ ಆಫ್ ಬುಕ್ ಡೂ ಯು ಹ್ಯಾವ್ ಅಂತಂದಾಗ ಅವಾಗ ಏನಂತ ಶಾಪ್ ಕೀಪರ್ ವಿ ಹ್ಯಾವ್ ಅನ್ರೋಲ್ಡ್ ಆ್ಯಂಡ್ ರೂಲ್ಡ್ ಬುಕ್ ಕೇಳ್ತಾನೆ, ಎರಡು ಇದ್ದಾವೆ ಅಂತಂದಾಗ ಅದಕ್ಕೆ ಹೇರ್ ಈಸ್ ಯುವರ್ ನೋಟ್ ಬುಕ್ ಪ್ಲೀಸ್ ರಿಪೇ 140 ಪರ್ ರುಪಿ, ಅದಕ್ಕೆ ನಾವು ಥ್ಯಾಂಕ್ ಯು ಅಂತ ಡಿನೋಟ್ ಮಾಡ್ತೀವಿ. ಇಷ್ಟೇ ಸಿಂಪಲ್ ಆಗಿರುವಂಥ ಕಾನ್ಸೆಪ್ಟ್ ಕೂಡ ಇರ್ತವೆ, ಹೌದಾ. ಈ ರೀತಿ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಇದನ್ನ ಬಗ್ಗೆ ಸ್ವಲ್ಪ ವಿಡಿಯೋ ಲೆಂಗ್ದಿ ಆಗುತ್ತೆ, ಇದನ್ನು ಸಪ್ರೇಟ್ ಭಾಗನ ನಾನು ಮಾಡಿಕೊಡ್ತೇನೆ ನಿಮಗೆ, ಕನ್ವರ್ಸೇಷನ್ ಹೇಗಿರುತ್ತೆ ಅಂತೇಳಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಲೆಂಗ್ದಿ ಆಗ್ತಾ ಇರೋದು ಅದ್ರ ಬಗ್ಗೆ ಬೇಡ, ಓಕೆ. ನಮಗೆ ಪಾಯಿಂಟ್ ಸ್ವಲ್ಪ ಗ್ರಾಮರ್ ಬಗ್ಗೆ ಸ್ಟ್ರೆಸ್ ಮಾಡ್ತೀನಿ ನಾನು ನಿಮಗೆ, ಯಾಕಂದರೆ ನಿಮಗೆ ಆಪ್ಷನ್ಸ್ ಇರುತ್ತೆ, ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು, ಇದನ್ನಾದರೂ ಬರಿಬೋದು, ಅದಕ್ಕಾಗಿ. ಬಟ್ ಗ್ರಾಮರ್ ನಿಮ್ಗೆ ಜಾಸ್ತಿ ಕ್ಲಾರಿಟಿ ಇತ್ತಂದರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ನೋಡಿ. ಇಲ್ಲಿ ಕೂಡ ಸಿಂಪಲ್ ಇದೆ. ಇಲ್ಲಿ ಒಂದು ಕನ್ವರ್ಸೇಷನ್ ಯಾರ್ಯಾರ ನಡುವೆ, ಹರೀಶ ಮತ್ತು ಕ್ಲಾಸ್ ಟೀಚರ್, ಹೌದಾ. ಫಸ್ಟ್ ಒನ್ ಯಾರ ಜೊತೆ ಮಾತಾಡೋದು ನಾವೇನು ಮಾಡ್ಕೋತೀವಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ, ಓಕೆ. ಅದಕ್ಕೆ ನಾವಿಲ್ಲಿ ಫಸ್ಟ್ ಒನ್ ಬರಿಬೇಕಾಗತ್ತೆ. ಗುಡ್ ಮಾರ್ನಿಂಗ್ ಸರ್, ಐ ನೀಡ್ ಟು ಲೀವ್ ಅರ್ಲಿ ಟುಡೇ, ಐ ಆಮ್ ಪಾರ್ಟಿಸಿಪೇಟಿಂಗ್ ಇನ್ ಡ್ರಾಯಿಂಗ್ ಕಾಂಪಿಟೇಷನ್. ಒಂದು ಇದಾದ್ಮೇಲೆ ಇವೇನಂದ್ರೆ ಇನ್ನೊಂದ್ರೆ ನೆಕ್ಸ್ಟ್ ಯಾವ್ದು ಬರ್ಬೋದು ಅಂತಂದ್ರೆ, ಸಿ ದಿಸ್ ಒನ್, ಆರ್ ಯು ರೀಪ್ರೆಸೆಂಟಿಂಗ್ ಅವರ್ ಕಾಲೇಜ್ ನೋಡಿ, ಹೌದಾ. ಅದಕ್ಕೆ ಎಸ್ ಸರ್, ಇಟ್ಸ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಡ್ರಾಯಿಂಗ್ ಕಾಂಪಿಟೇಷನ್ ಅಂತ ಇಲ್ಲಿ ಕೂಡ ನಾವು ಬರೀಬೋದು. ಅದಕ್ಕೆ ಕೊನೆಗೆ ಅವರು ಗುಡ್ ಲಕ್ ಅಂತ ಹೇಳ್ತಾರೆ. ಈ ರೀತಿ ಬರೆದ್ರೆ ಆಯಿತು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪಾಯಿಂಟ್, ಹೌದಾ. ಸೊ ಎಷ್ಟು ಸಾಧ್ಯತೆ ಅಷ್ಟು ಸಿಂಪಲ್ ಆಗಿ ಕನ್ವೆ ಮಾಡಲಿಕ್ಕೆ ಟೈಮ್ ಹಿಡಿತೀನಿ. ವಿಡಿಯೋ ಅರ್ಥ ಆಗಿದೆ ಅಂತ ಕೂಡ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೊ ಮಚ್.